ಡಿ ಕೆ ಶಿವಕುಮಾರ್ ಸಹ ಭಾಗಿಯಾಗಿದ್ದರು. ಈ ಒಂದು ವಿಷಯಕ್ಕೆ ರಾಜ್ಯದ ಉದ್ಯೋಗಿ ಆಕಾಂಕ್ಷಿಗಳು ಒಂದು ಕಡೆ ಆಕ್ರೋಶ ಹೊರಹಾಗ್ತಿದ್ದಾರೆ. ನಮ್ಮ ಜೊತೆಗ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ರಾಜ್ಯಾಧ್ಯಕ್ಷ ಕಾಂತಕುಮಾರ್ ಅವರೇ ಮಾತಾಡ್ತೀನಿ. ಸರ್, ಇನ್ನೊಂದು ನೀತಿ ಸಲುವಾಗಿ ದೊಡ್ಡ ಮಟ್ಟದ ಹೋರಾಟ ನಡೀತಾ ಇದೆ. ಬಟ್ ಆ ಒಂದು ಪ್ರತಿಭಟನೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಹ ಭಾಗಿಯಾಗಿದೆ, ಹೋರಾಟ ಸಹ ಮಾಡ್ತಿದ್ರು. ನೀವು ಸಹ ಒಂದು ಕಡೆ ಅಸಮಾಧಾನ ಹೊರಹಾಗ್ತಿದ್ರಿ, ಏನು ವಿಚಾರ ಸರ್ ಅಂತ? ಸರ್, ಇದು ಮಾನ್ಯ ಡಿ ಕೆ ಶಿವಕುಮಾರ್ ಸರ್ಗೆ ಒಂದು ಮನವಿ ಮಾಡ್ಕೊತೀನಿ. ಈ ರಾಜ್ಯದಲ್ಲಿ ಸುಮಾರು 4 ಲಕ್ಷಕ್ಕೂ ಅಧಿಕ ಖಾಲಿ ಹುದ್ದೆಗಳಿದ್ದಾವೆ. ನಾವು ಸುಮಾರು 2-3 ವರ್ಷದಿಂದ ಕಂಟಿನ್ಯೂಸ್ ಆಗಿ ಹೋರಾಟ ಮಾಡ್ತಾ ಇದ್ದೀವಿ. ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು. ಇಲ್ಲಿವರೆಗೂ 8,000 ವೇಕೆನ್ಸಿ ಫಿಲ್ ಮಾಡಿಲ್ಲ. ಈ ರಾಜ್ಯದಲ್ಲಿ ನಾವು ಹೋರಾಟ ಮಾಡಿದಾಗೆಲ್ಲ ಪ್ರತಿ ಸತಿ ಸುಮಾರು 60-70 FIR ಹಾಕಿದ್ರು, 2 ಸತಿ ಜೈಲಿಗೆ ಕಳ್ಸೋಂಥ ಕೆಲಸ ಮಾಡಿದ್ರು. ಇವತ್ತು KPSC ಇಷ್ಟು ದೊಡ್ಡ ಹಗರಣ ಆಗಿದೆ, ಹಗರಣ ಮೇಲೆ ಹಗರಣ. ಇವತ್ತು ನೋಡಿ, ವೆಟರ್ನರಿ ಆಫೀಸರ್ ಇರ್ಬೋದು, KS ಪೋಸ್ಟ್ ಇರ್ಬೋದು, CT ಪ್ರತಿ ಒಂದರಲ್ಲೂ ಸ್ಕ್ಯಾಮ್ ಆಗ್ತಾ ಇದೆ. ಇನ್ಕ್ಲೂಡಿಂಗ್ KPSC ಚೇರ್ಮನ್ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ಅಂತಂದರೆ KPSC ಮಕ್ಕಳಿಗೆ ಸ್ಕ್ಯಾಮ್ ಆಗ್ತಾಯಿದೆ. ಅಂದರೆ ಹೊರಗಡೆ ಎಷ್ಟು ಜನಕ್ಕೆ ಇವರು ಇದು ಮಾಡ್ಕೊಂಡಿಲ್ಲ, ಅಂದರೆ ಕರಪ್ಷನ್ ಆಗ್ತಾ ಇಲ್ಲ. ಇವರು ಡೆಲ್ಲಿಯಲ್ಲಿ ಹೋಗಿ ಕೂತ್ಕೊಂಡು ಹೋರಾಟ ಮಾಡೋದಲ್ಲ ಸರ್, ಈ ರಾಜ್ಯದಲ್ಲಿ ಆಗ್ತಾ ಇರೋಂಥ ಅನ್ಯಾಯದ್ದು ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ನ್ಯಾಯ ಕೊಡಿಸೋಂಥ ಕೆಲಸ ಆಗಬೇಕು. ಇವತ್ತು ಲಕ್ಷಾಂತರ ಜನ KPSCಗೆ ನಂಬ್ಕೊಂಡು ಇವತ್ತು ಅವರ ಬದುಕು ಜೀವನ ರೋಡಿಗೆ ಬಂದಿದೆ. ಆ ಪರಿಸ್ಥಿತಿಯಲ್ಲಿ ಇವತ್ತು ರಾಜ್ಯದಲ್ಲಿರೋ ಮಕ್ಕಳಿಗೆ, ಯುವಕರಿಗೆ ಫಸ್ಟ್ ನ್ಯಾಯ ಕೊಡಿಸಿ. ಇವತ್ತು ಡೆಲ್ಲಿಗೆ ಹೋಗ್ಬಿಟ್ಟು ಪ್ರತಿಭಟನೆ ಮಾಡಬೇಕಂತ ಇಲ್ಲ. 3 ತಿಂಗಳಿಂದ ಆಯಿತು. ಮೇ 13ನೇ ತಾರೀಕಿಂದ ಇಷ್ಟು ದಿನ ಏನು ಮಾಡ್ತಿದ್ರು ಸರ್? ಏನು ಮಾಡ್ತಿದ್ರು? 23 ಜನ ಡೆತ್ ಆಗಿದೆ ನೀಟ್ ಎಕ್ಸಾಮ್ ಬರೆದವರು. ಅವ್ರಿಗೆ ಪರಿಹಾರ ಏನೋ? ಇವರು ಅವತ್ತಿಂದ ಎಷ್ಟು ಹೋರಾಟ ಮಾಡಿದ್ದಾರೆ. ಇವತ್ತು ಏಕಾಏಕಿ ಕೂತ್ಕೊಂಡು ಹೋರಾಟ ಮಾಡ್ತಾ ಇರೋದು ನಮಗೆ ತುಂಬ, ಅಂದರೆ ಅವ್ರ ಬೆಂಬಲ ಇದೆ ಅಂತ ಅವ್ರಿಗೆ ಖುಷಿ ಪಡ್ತೀವಿ ಸರ್. ಆದರೆ ಹಂಗಲ್ಲ. ಈ ರೀತಿ ಧೋರಣೆ ಫಸ್ಟು ಸ್ಟೇಟಲ್ಲಿ ಏನಾಗ್ತಾ ಇದೆ, ಸ್ಟೇಟಲ್ಲಿ ಏನೇನು ಸಮಸ್ಯೆ ಇದೆ, ಯೂತ್ಸು ಹೋರಾಟ ಮಾಡಿದ್ರೆ ನಿಮ್ಮ ಮೇಲೆ FIR ಆಯಿತು ಸರ್. ಈಗ ಧಾರವಾಡದಲ್ಲಿ ಹೋರಾಟ ಮಾಡೋದಕ್ಕೆ ಬಿಡ್ತಿರ್ಲಿಲ್ಲ. ಸುಮಾರು 1 ಲಕ್ಷ ಜನ ವಿದ್ಯಾರ್ಥಿಗಳು ಸೇರ್ಕೊಂಡು ಹೋರಾಟ ಮಾಡಿದ್ವಿ. ಆ ಹೋರಾಟ ಮಾಡೋದಕ್ಕೆ ಪರ್ಮಿಷನ್ಸೇ ಕೊಡ್ತಿರ್ಲಿಲ್ಲ. ಕೋರ್ಟ್ಗೆ ಹೋಗೋಂಥದ್ದು ಕೆಲಸ ಆಯಿತು. ನಮ್ಮ ಮೇಲೆ ಸುಮಾರು FIR ಆಯಿತು. ಈ ಥರ ಫಸ್ಟು ರಾಜ್ಯದಲ್ಲಿ ಏನಾಗ್ತಾ ಇದೆ, ಯುವಕರದ್ದು ಬೇಡಿಕೆ ಏನಿದೆ ಆ ಬೇಡಿಕೆಗಳನ್ನು ಈಡೇರಿಸಿ. ಫಸ್ಟು ನಾವು ಕೇಳ್ತಾ ಇರೋದಿದೆ, ಬರೀ ನೀವು ಇಲ್ಲಿಂದ ಡೆಲ್ಲಿಗೆ ಹೋಗಿ ಪ್ರತಿಭಟನೆ ಮಾಡಬೇಕಂತ ಇಲ್ಲ. ಫಸ್ಟ್ ರಾಜ್ಯದಲ್ಲಿರೋ ಯುವಕರನ್ನು ನಿಮ್ಮ ಕಂಟ್ರೋಲ್ ತೊಗೊಂಬನ್ನಿ. ಇವತ್ತು ಪೊಲೀಸ್ ಸ್ಟೇಷನ್ ಅಲಿಯುವಂಥ ಪರಿಸ್ಥಿತಿ ಬಂದಿದೆ. ಒಂದು FIR ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಮಾಡ್ಕೊಳ್ಳಿ. ನಾವು FIR ಕೊಟ್ಟರೆ ಭಿಕ್ಷೆ ಬೇಡಬೇಕು. ಒಂದು FIR ಮಾಡ್ಕೊಳ್ಳಿ ಅಂತ ಹೇಳಿದ್ರೆ, ಅದೇ ನೀವಾದರೆ KPSCಯಿಂದ ಕಡೆ ಅಂತ ಬರೋಂಥ FIR ಒಂದೇ ದಿನದಲ್ಲಿ ಆಗುತ್ತೆ, 5 ನಿಮಿಷದಲ್ಲಿ FIR ಆಗುತ್ತೆ. ಅದೇ ವಿದ್ಯಾರ್ಥಿಗಳ FIR ಕೊಡಬೇಕಂತಂದರೆ ದಿನ ಪೂರ್ತಿ ಕಾಯಬೇಕು. ವಿದ್ಯಾರ್ಥಿಗಳ ಸಮಸ್ಯೆ ಅಂತಂದರೆ ವರ್ಷಾನುಗಟ್ಟಲೆ ತಿರುಗಾಡಬೇಕು. ಇವತ್ತು 1-2 ಸಮಸ್ಯೆ ಅಲ್ಲ ಸರ್, ಪ್ರತಿ ಒಂದರಲ್ಲೂ ಒಂದು ನೋಟಿಫಿಕೇಶನ್ಸ್ ಆದ್ರೂ ಆ ನೋಟಿಫಿಕೇಶನ್ನಲ್ಲಿ 100 ಲೋ ಪೋಲ್ಸ್ ಇದೆ. ಯಾರಿಗೆ ಬೇಕು ಅವರಿಗೆ ಹುದ್ದೆ ಮಾರ್ಕೊಂತಾರೆ ಇವರು. ಎಷ್ಟು ಬೇಕಾದ್ರೆ ಕರಪ್ಷನ್ ಆಗುತ್ತೆ. KPSC ಮೆಂಬರ್ಸ್ ಇನ್ವಾಲ್ವ್ಮೆಂಟ್ ಇದ್ದಾರೆ. ಕೋಟಿ ವ್ಯವಹಾರ. ಒಂದೊಂದು ಪೋಸ್ಟಿಗೆ 1.5 ಕೋಟಿ 2 ಕೋಟಿ ತೊಗೊತಾರೆ ಬರೀ 25 ಮಾರ್ಕ್ಸ್ ಇಂಟರ್ವ್ಯೂಗೆ. KPSC ಮೆಂಬರ್ಸ್ ಇದ್ದಾರೆ. ಓಚೆ ನಾಯ್ಕು ಮತ್ತು ಶಾಂತಾ ಹೊಸ್ಮನಿ ಅವರು ಮೆಂಬರ್ಸ್, ಇನ್ಕ್ಲೂಡಿಂಗ್ ನೇಮ್ ಸಮೇತ ಕೊಟ್ಟಿದ್ವಿ. ಅದ್ರ ಮೇಲೆ ಇನ್ನೂ ತನಿಖೆ ಆಗಿಲ್ಲ. ಸರ್, ಅದು ಸ್ಟೂಡೆಂಟ್ಸು ಶಾಂತಿಯುತವಾಗಿ ಹೋರಾಟ ಮಾಡಬೇಕು. ಯಾಕೆಂದರೆ ಇವತ್ತು ಸ್ಟೂಡೆಂಟ್ಸು ಮತ್ತು ಪೊಲೀಸರಿಗೂ ಪಾಪ ಅದಕ್ಕೆ ಸಂಬಂಧನೇ ಇಲ್ಲ. ಅವ್ರಿಗೆ ಲ್ಯಾಂಡ್ ಆರ್ಡರ್ ಮೇಂಟೈನ್ ಮಾಡಬೇಕಂತ ಇರೋದು. ಈ ಸ್ಟೂಡೆಂಟ್ಸಲ್ಲೇ ಒಬ್ಬರು ಪೊಲೀಸ್ ಅಧಿಕಾರಿಗಳು, ಅವ್ರ ಅಣ್ಣ ತಮ್ಮಂದಿರ ಇರ್ತಾರೆ. ಇಲ್ಲಿ ತಪ್ಪು ಮಾಡ್ತಾ ಇರೋದು ಯಾರೋ ರಾಜಕೀಯ ವ್ಯಕ್ತಿಗಳು. ಅವರು AC ರೂಮಲ್ಲಿ ಕೂತಿದ್ದಾರೆ, ಅವ್ರು ಆರಾಮಾಗಿದ್ದಾರೆ. ಇವತ್ತು ಶಾಂತಿಯುತ ಪ್ರತಿಭಟನೆನ ಹತ್ತಿಕ್ಕಂಥ ಕೆಲಸ ಮಾಡ್ತಾ ಇರೋದು ರಾಜಕೀಯ ವ್ಯಕ್ತಿಗಳು. ಅವ್ರು ಹತ್ತಿಕ್ಕಂಥ ಕೆಲಸ ಮಾಡ್ತಾ ಇರೋಂಥದ್ದು, ಅವರು ಸ್ವಲ್ಪ ಪ್ರವೋಕ್ ಮಾಡ್ತಾ ಇರೋಂಥ ಸ್ಟೇಟ್ಮೆಂಟ್ಸ್ ಕೊಡುವಂಥದ್ದು, ಅವರು ಗುಂಡಗಳನ್ನ ಕಳಿಸೋಂಥದ್ದು, ಇದೆಲ್ಲ ಆಗಬಾರ್ದು. ವಿದ್ಯಾರ್ಥಿಗಳನ್ನ ನೀವು ಎದುರಾಕೊಂಡು ಹೋಗ್ಬೇಡಿ. ಯಾಕೆಂದರೆ ಈ ದೇಶದಲ್ಲಿ ಮೋರ್ ದೆನ್ 65% ಯೂತ್ಸ್ ಇರೋದು. 142 ಕೋಟಿ ಪಾಪ್ಯುಲೇಷನಲ್ಲಿ ಮಿನಿಮಮ್ 100 ಕೋಟಿ ಪಾಪ್ಯುಲೇಷನ್ನು ಯೂತ್ಸ್ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಇದನ್ನು ತುಂಬ ಸೀರಿಯಸ್ ಆಗ ಸರ್ಕಾರ ಯಾವುದೇ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಎರಡೂ ತುಂಬ ಗಂಭೀರವಾಗಿ ತೊಗೊಂಡು ವಿದ್ಯಾರ್ಥಿಗಳ ಸಮಸ್ಯೆ ಏನೇ ಇದ್ರೂ ಅದು ಬೇಸಿಕ್ ಫಸ್ಟ್ ಸ್ಟೆಪ್ಪಲ್ಲೇ ನೀವು ಕ್ಲಿಯರ್ ಮಾಡೋದಕ್ಕೆ ನೋಡಿ. ಅದು ತುಂಬ ಅತಿರೇಕಕ್ಕೆ ಬಿಡಕ್ಕೆ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಕೇಳ್ಕೊತೀವಿ. ಇದಿಷ್ಟು ಕಾಂತರಾಜ್ ಅವರ ಮಾತಾಗಿತ್ತು. ಕ್ಯಾಮ್ರಾಮನ್ ಜೊತೆ ವೀರೇಶ್.